ನಮಸ್ಕಾರ ವೀಕ್ಷಕರೇ, ಧ್ರುವ ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ನಮ್ಮ ಮನೆ ದೇವರ ಕೃಪಾ ಆಶೀರ್ವಾದದಿಂದ ಹಾಗೂ ನಮ್ಮ ತಂದೆ ತಾಯಿಯರ ಆಶೀರ್ವಾದದಿಂದ ಮತ್ತು ನಮ್ಮ ವಾಸ್ತು ಗುರುಗಳಾದಂಥ ಶ್ರೀ ಪ್ರೇಮ್ ಕುಮಾರ್ ಗುರುಗಳ ಆಶೀರ್ವಾದವನ್ನು ಪಡೆಯುತ್ತಾ ಇವತ್ತಿನ ಈ ಸಂಚಿಕೆಯನ್ನ ಪ್ರಾರಂಭಿಸೋಣ. ಇವತ್ತು ನಾವು ಮಾಲೂರಿನಲ್ಲಿ ಒಂದು ವಾಸ್ತು ವಿಸಿಟ್ಗಾಗಿ ಬಂದಿದ್ದೀವಿ. ಈ ಸ್ಥಾನದಲ್ಲಿ ಇಲ್ಲಿ ಕುತ್ತಿದೆ, ಇಲ್ಲಿ ಅಗ್ನಿಮೂಲೆ ಕುತ್ತಿದೆ ಮತ್ತು ಪಶ್ಚಿಮ ದಿಕ್ಕಿಗೆ ಕುತ್ತಿದೆ. ಈ ಕುತ್ತುಗಳನ್ನು ಯಾವ ರೀತಿ ನಾವು ಅವಾಯ್ಡ್ ಮಾಡಿಬಿಟ್ಟು ಇದನ್ನು ಯಾವ ರೀತಿ ಪಾರ್ಟೇಷನ್ಸ್ ಮಾಡಿಬಿಟ್ಟು ಇವರಿಗೆ ವಾಸ್ತು ಸಲಹೆಗಳನ್ನು ಕೊಟ್ಟಿದ್ದೀವಿ ಅನ್ನೋದನ್ನು ನಿಮಗೆ ಇಲ್ಲಿ ಸ್ಟೆಪ್ವಾಗಿ ಕ್ಲಿಯರಾಗಿ ಇಲ್ಲಿ ತೋರಿಸ್ತೇವೆ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇದರಲ್ಲಿ ಇರುವ ಅನುಭವಗಳು ನಿಮ್ಮ ಜೀವನಕ್ಕೆ ಒಳ್ಳೆ ದಾರಿದೀಪಗಳನ್ನು ಕೊಡುತ್ತವೆ ಅಂತ ಹೇಳುತ್ತಾ, ವೀಕ್ಷಕರೇ, ನಾವು ವಾಸ್ತು ಅಂತಂದರೆ ಬರೀ ಮನೆಯಷ್ಟೇ ವಾಸ್ತು ಅಂತ ಹೇಳಿಕ್ಕಾಗಲ್ಲ. ಇಡೀ ಜಮೀನು ಕೂಡ ವಾಸ್ತು ಯಾವ ರೀತಿ ನಮಗೆ ತೊಂದರೆ ಕೊಡುತ್ತೆ ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದ್ದೀವಿ. ಇಲ್ಲಿ ಆಗ್ನೇಯ ದಿಕ್ಕಿಗೆ ಕುತ್ತು ಬಂದಾಗ ಅದನ್ನು ಯಾವ ರೀತಿ ನಾವು ಪಾರ್ಟೇಷನ್ ಮಾಡಿಕೊಂಡು ಅದನ್ನು ಸರಿಪಡಿಸ್ಕೊಂಡಿದ್ದೀವಿ ಅನ್ನೋದನ್ನು ಇಲ್ಲಿ ನಿಮಗೆ ವಿವರವಾಗಿ ತಿಳಿಸ್ತಾ ಇದ್ದೇವೆ. ಇಲ್ಲಿ ನಾವು ಬರೀ ಮನೆ ವಾಸ್ತು ಮಾತ್ರ ವಿಚಾರ ಮಾಡಬಾರ್ದು, ಜಮೀನು ಕೂಡ ಅದನ್ನು ಕನ್ಸಿಡರ್ ಮಾಡಿಕೊಂಡು ಅಲ್ಲಿರುವಂಥ ತಪ್ಪುಗಳನ್ನು ಸರಿ ಮಾಡಿಕೊಂಡು ನಾವು ಮುಂದೆ ಒರಿಬೇಕಾಗತ್ತೆ. ಮತ್ತೆ ಜಮೀನಿಗೆ ಏನು ವಾಸ್ತು ಇರುತ್ತೋ ಜಮೀನಿನ ವಾಸ್ತುವಿನಲ್ಲಿ ಸೊಲ್ಯೂಷನ್ ಕೊಟ್ಟಾಗ ಅವರಿಗೆ ಪರಿಣಾಮಕಾರಿಯಾದ ರಿಸಲ್ಟ್ ಬಂದಿದೆ. ಆ ರಿಸಲ್ಟ್ ಅನ್ನ ಕೂಡ ಕೇಳಿದ್ರೆ ಸಾಕು, ಇದನ್ನ ವಿಚಾರ ಕೇಳಿದ್ರೆ ಸಾಕು, ಆಶ್ಚರ್ಯ ಪಡ್ತಾರೆ ಜನಗಳು. ನಾವೆಲ್ಲ ಏನನ್ ಮಾಡಿದೀವಿ ಅಂತಂದ್ರೆ ನೋಡಿ, ಈ ಜಮೀನು ಆಕಾರ ಆಗಿತ್ತಂದ್ರೆ ದಕ್ಷಿಣ ನೈಋತ್ಯ ಬೆಳ್ಕೊಂಡ್ಬಿಟ್ಟಿದೆ, ಸುಮಾರು ಒಂದು 50 ಅಡಿ ಬೆಳ್ಕೊಂಡಿದೆ. ಅಗ್ನಿಮೂಲೆನೂ ಟೋಟಲಿ ಕಟ್ ಆಗಬಿಟ್ಟಿದೆ, ಕಮ್ಮಿ ಆಗಿದೆ. ಅಗ್ನಿಮೂಲೆ ಕುತ್ತು ಬಂದಿದೆ, ಪಶ್ಚಿಮಕ್ಕೂ ಕುತ್ತು ಬಂದಿದೆ. ಮತ್ತೆ ಇರ್ಬಾರ್ದು ಜಾಗದಲ್ಲೆಲ್ಲ ಪಿಟ್ಗುಂಡಿಗಳು ಮಾಡ್ಕೊಂಡಿದ್ದಾರೆ. ಹೌದು, ಓಕೆ. ಸೊ ಇರ್ಬಾರ್ದು ಜಾಗದಲ್ಲೆಲ್ಲ ಬಾತ್ರೂಮ್ಗಳು ಮಾಡ್ಕೊಂಡಿದ್ರು. ಆದ್ರೆ ಇವ್ರ ಮಗ ನನ್ನನ್ನು ನಂಬಿ, ನಮ್ಮ ವಿಶಾಲ ವಾಸ್ತು ಮೇಲೆ ನಂಬಿ, ಓಕೆನಾ, ನಾನು ಚಾಲೆಂಜ್ ಮಾಡಿದೆ. ನೀವು ಸಕ್ಸಸ್ ಆಗಿಲ್ಲ ಅಂದ್ರೆ ಆ ಚಾರ್ಜ್ ನಾನು ಕೊಡ್ತೀನಿ. ನೀವೇನು ಎಕ್ಸ್ಪೆನ್ಸ್ ಮಾಡಿದಿರಿ ಅದೆಲ್ಲ ನಾನು ಕೊಡ್ತೀನಿ ಅಂತ ನಾನು ಚಾಲೆಂಜ್ ಮಾಡೋ ತಾಕತ್ತಿರೋದು ನಮ್ಮ ಗುರುಗಳಿಗೆ ಮತ್ತೆ ವಿಶಾಲ ವಾಸ್ತುವಿಗೆ ಮಾತ್ರ. ಮರಿಬೇಡಿ. ಹೌದು, ಅದು ಇನ್ನೊಂದು ಚಾಲೆಂಜ್ ಮಾಡೋ ಯಾರು ಗೊತ್ತಾ? ನಮ್ಮ ಅನಗ ವಾಸ್ತುದವರು. ಸತ್ಯ ಇದು. ಅದಕ್ಕೋಸ್ಕರ ಈ ಚಾಲೆಂಜ್ಗೆ ಒಪ್ಪಿ ಮಾಡಿರೋದವ್ರು. ಸತ್ಯ ಇದು, ಬೇಕಂದ್ರೆ ಅವ್ರ ಬಾಯೆಲ್ಲ ಹೇಳಿಸ್ತೀನಿ. ಮತ್ತೆ ಇನ್ನೊಂದು ಏನು ಗೊತ್ತಾ ಸರ್, ಜಮೀನ್ ಅಂತ ಬಂದಾಗ ಎಲ್ಲರೂ ಕೇಳೋದು ಒಂದೇ, ನೈಋತ್ಯದಲ್ಲಿ ಮನೆ ಕಟ್ಟಬೇಕಾ, ವಾಯವ್ಯದಲ್ಲಿ ಮನೆ ಕಟ್ಟಬೇಕಾ, ಅಗ್ನಿಮೂಲೆಯಲ್ಲಿ ಮನೆ ಕಟ್ಟಬೇಕು. ಇವರು ನೈಋತ್ಯ ಅಂತ ಮನೆ ಕಟ್ಟಿದ್ದಾರೆ. ನೈಋತ್ಯದಲ್ಲಿ ಮನೆ ಕಟ್ಟಿ ಕೂಡ ಅಷ್ಟೆಲ್ಲ ಕಷ್ಟ ಅನುಭವಿಸ್ಬೇಕಾಗಿ ಬಂದ್ರೆ ಏನು ಅದನ್ನ ಅವ್ರ ಬಾಯಲ್ಲಿ ಹೇಳಿಸ್ತೀವಿ. ನಾನೇನ್ ಮಾಡಿದೆ ಇದಕ್ಕೆ ಪರಿಹಾರ ಅಂತಂದ್ರೆ, ಇಲ್ಲಿ ಏನು ಮಾಡಿಲ್ಲ ನೋಡಿ, 32 ಇಂಚ್ ಅನ್ಬ್ರೇಕಬಲ್ ಅಂತ ಹೇಳ್ಬಿಟ್ಟು ಒಂದು ಕಾನ್ವೆಕ್ಸ್ ಮಿರರ್ನ ನಾನು ಇಲ್ಲಿ ಫಿಕ್ಸ್ ಮಾಡಿಸಿದ್ದೇನೆ ರೋಡ್ಗೆ. ಇದು ಪೂರ್ವದ ರಸ್ತೆ, ಅಲ್ಲಿ ಕಾರ್ ಇದೆಲ್ಲ, ಅಲ್ಲಿ ತನಕ ಇವ್ರದೇ ಜಮೀನು. ಇವ್ರೇನ್ ಮಾಡ್ಕೊಂಡಿದ್ರು, ಒಂದು ಗೇಟ್ ಅಲ್ಲಿ ಇಡೀ ಇದಕ್ಕೆ ಉಪಯೋಗಿಸ್ಕೊಂಡು ಓಡಾಡ್ತಾ ಇದ್ರು. ಬಟ್ ಅದನ್ನ ನಾವೇನ್ ಮಾಡಿದ್ವಿ ಅಂದ್ರೆ 50% ಡಿವೈಡ್ ಮಾಡ್ಕೊಂಡ್ವಿ. ಡಿವೈಡ್ ಮಾಡ್ಕೊಂಡಾಗ ಇದು ಕೂಡ ನಮಗೆ ಉಚ್ಚ ಸ್ಥಾನದ ಗೇಟು, ಅದರಲ್ಲೂ ಕೂಡ ಪೂರ್ವ ಈಶಾನ್ಯದ ಗೇಟ್ ಆಗುತ್ತೆ. ಸೊ ಈ ಗೇಟ್ ಇಂದ ನಾವು ಒಳಗಡೆ ಎಂಟ್ರಿ ಕೊಡೋ ಮಾಡಿದೀವಿ. ಅದನ್ನ ಹೇಗೆ ಮಾಡಿದ್ವಿ, ಮಧ್ಯದಲ್ಲಿ ಕಾಂಪೌಂಡ್ ಹಾಕಿದೀವಿ. ಅದನ್ನ ತೋರಿಸ್ತೀವಿ, ಬನ್ನಿ ಸರ್ ಮುಂದೆ. ನಾನು ಈ ಜಮೀನ ತುಂಬಾ ಕಷ್ಟಪಟ್ಟು ಸಂಪಾದನೆ ಮಾಡಿರೋದು. ಇಷ್ಟು ನಾವು ರೋಡ್ ಬಿಟ್ರೆ ಹೆಚ್ಚು ಕಮ್ಮಿ 1/4 ಎಕರೆ ಜಮೀನು ಹೋಗ್ಬಿಡ್ತದೆ. ನಿನ್ ಮಾತು ಕೇಳಿದ್ರೆ ನಾನು ಹಾಳಾಗಿ ಹೋಗ್ಬಿಡ್ತೀನಿ, ಬೇಡ ನನ್ನ ಜಮೀನು ಹಾಳು ಮಾಡ್ಕೊಂಡ್ಬಿಡ್ಲು, ನಿನ್ ಮಾತು ಕೇಳ್ಕೊಂಡು ಅಂದ್ಬಿಟ್ಟು ಅವ್ರಪ್ಪ ನನ್ನ ಮೇಲೆ ಕೋಪ ಮಾಡ್ಕೊಂಡ್ರು. ಅದೇ ಪಾರ್ಟಿಷನ್ ಬೇರೆ ಮಾಡಿದೆ, ಇದನ್ನ ರೋಡ್ ಮಾಡಿದೆ. ಮತ್ತೆ ಇದು ಕ್ಯಾರೆಟ್ ಕ್ಲೀನ್ ಮಾಡುವಂತ ಮಿಷಿನ್, ಇದು ಲಕ್ಷಾಂತರ ಇನ್ವೆಸ್ಟ್ಮೆಂಟ್. ಅದು ಇದಕ್ಕೂ ಈಶಾನ್ಯ ಮೂಲೆ, ಇದಕ್ಕೂ ಒಂದು ಇದೇ ರೋಡ್, ಇದಕ್ಕೂ ದೇವಮೂಲೆ ಎಂಟ್ರಿ ಆಯ್ತು. ಇವಾಗ ಇದಕ್ಕೂ ಟೋಟಲಿ ಒಂದೇ ರೋಡ್ ಆಗಾಯ್ತು. ಹೌದು, ಆವಾಗ ಈ ಡೆಡ್ ಎಂಡ್ಗೆ ರೋಡ್ ಕೂತ್ ಹೊಡಿತಾ ಇದೆ. ಇಲ್ಲೇನು ಎಂಟ್ರಿ ಇದೆ ನೋಡಿ, ಈ ಒಂದು ಎಂಟ್ರಿ ಏನಿದೆ, ಈ ಎಂಟ್ರಿ ನಮಗೆ ಈ ಮನೆಗೆ ಬರ್ತಕ್ಕಂಥ ಎಂಟ್ರಿ ಮತ್ತು ಫ್ಯಾಕ್ಟ್ರಿ ಬರ್ತಕ್ಕಂಥ ಎಂಟ್ರಿ. ಅದೇ ರಸ್ತೆಗೆ ನೇರವಾಗಿ ತೋರಿಸ್ತೀನಿ ನೋಡಿ, ಈ ರಸ್ತೆಯನ್ನು ತೋರಿಸ್ತಾ ಇದ್ದೀನಿ ನೋಡಿ. ಅಲ್ಲಿಂದ ಇನ್ನೊಂದು ರಸ್ತೆ ಬಂತು, ಅದೇ ಪಶ್ಚಿಮದ ಕುತ್ತು. ಆಗ್ಲೇ ಹೇಳೋದಲ್ಲ, ಪಶ್ಚಿಮಕ್ಕೆ ಕುತ್ತಿದೆ ಅಂತ, ಅದು ಇದೇ ಕುತ್ತು. ಮತ್ತೆ ಇದೇ ಕಾಂಪೌಂಡ್, ನಾವ್ ಹೇಳೋದಲ್ಲ ಡಿವೈಡ್ ಮಾಡಿರೋ ಕಾಂಪೌಂಡ್. ಹೌದು, ಜಮೀನನ್ನ 2 ಭಾಗ ಮಾಡಿರೋ ಕಾಂಪೌಂಡ್ ಇದು. ಮತ್ತೆ ಇದಕ್ಕೂ ಅಷ್ಟೇ, ಈ ಕ್ಯಾರೆಟ್ ಕ್ಲೀನ್ ಮಾಡ್ತಾ ಇದ್ವಲ್ಲ, ಇದಕ್ಕೂ ಕಾಂಪೌಂಡ್ ಸಪರೇಟ್ ಆಯ್ತು. ಇದಕ್ಕೆ ಮಾತ್ರ ದೊಡ್ಡದಾಗಿ ಏನ್ಕಂದ್ರೆ ಲಾರಿಗಳು ಬರ್ತವೆ, ದೊಡ್ಡ ಟಿಪ್ಪರ್ ಲಾರಿಗಳು ಬರ್ತವೆ. ಆದ್ರೂ ಈ ದೇವಮೂಲೆ ಇರೋದಕ್ಕೆ ಓಪನ್ ಏನ್ ತೊಂದರೆ, ಇದಕ್ಕೆ ದೇವಮೂಲೆ ಆಯ್ತು. ಈ ನೋಡಿ, ಇದು ನಾನು ಈ ಒಂದು ಕ್ಯಾರೆಟ್ ಕ್ಲೀನ್ ಮಾಡುವಂತಹ ಮೆಷಿನ್ ಇರುವಂತಹ ಒಂದು ಫ್ಯಾಕ್ಟ್ರಿ ಏನಿದೆ,
ಇದನ್ನ ಪಾರ್ಟಿಷನ್ ಹೇಗೆ ಮಾಡಿದೆ ಅಂತಂದ್ರೆ ಈ ಕಾಂಪೌಂಡ್ಗೆ ಕಾಂಪೌಂಡ್ಗೆ ಟಚ್ ಮಾಡಬಾರ್ದು ಅನ್ನೋದು. ಯಾಕೆ ಅಂತಂದ್ರೆ ಇದಕ್ಕೆ ಎಫೆಕ್ಟ್ ಬರಬಾರ್ದು ಅಂತ ಹೇಳ್ಬಿಟ್ಟು ನಾನೇನ್ ಮಾಡಿದೆ, ಈ ಅಗ್ನಿ ಮೇಲೆ ಕುತ್ತೊಡಿತಾ ಇದೆಯಲ್ಲ, ಈ ಕುತ್ತೊಡಿತಾ ಇದೆಯಲ್ಲ, ಈ ಕುತ್ತು ಇದಕ್ಕೆ ಲಾಸ್ಟ್ ಆಗ್ಲಿ, ಇದಕ್ಕೆ ಬರಬಾರ್ದು ಅಂತ. ಮೂಲ ಸ್ಥಾನ ಬಲ ಇರಬೇಕು, ಅಲ್ಲೂ ಒಂದು ಪಾರ್ಟಿಷನ್ ಮಾಡಿಸಿದ್ದೀನಿ. ಅದೇನನ್ನೋದನ್ನ ತೋರಿಸ್ತೀನಿ ಬನ್ನಿ. ಇದು ನಮಗೆ ದಕ್ಷಿಣದ ಕಾಂಪೌಂಡ್, ಇದು ಸೌತ್ ಕಾಂಪೌಂಡ್ ರೈಟ್. ಇದು ನಮಗೆ ದಕ್ಷಿಣ ನೈಋತ್ಯ ಬಂದು ಈ ಜಮೀನಿಗೆ ಈ ಮನೆಗೆ ಎಕ್ಸ್ಟೆಂಡ್ ಆಗಿಬಿಟ್ಟಿತ್ತು. ನಾವೇನು ಮಾಡಿದ್ವಿ, ನಮ್ಮ ಮನೆಗೆ ಎಷ್ಟು ಬೇಕು ಕಾಂಪೌಂಡು ಅಷ್ಟು ಮಾತ್ರ ನಾನು ಕಾಂಪೌಂಡ್ ವ್ಯವಸ್ಥೆ ಮಾಡಿ ಮಿಕ್ಕಿದ್ದೆಲ್ಲ ಆ ನೆಗೆಟಿವ್ನ ಆ ಕಡೆ ತಳ್ಳಿಬಿಟ್ವಿ. ಮನೆಗೆ ನಾನು ಸಪೋರ್ಟ್ ಮಾಡಿದೆ. ಯಾಕೆಂದ್ರೆ ಇದು ಜಮೀನಲ್ಲಿ ಪಾರ್ಟಿಷನ್ ವೆರಿ ವೆರಿ ಇಂಪಾರ್ಟೆಂಟ್. ಸೈಟುಗಳು ಬೇರೆ, ಜಮೀನ್ ಬೇರೆ. ಏನಂತೀರಿ? ಹೌದೌದು. ಈಗ ಜಮೀನಲ್ಲಿ ಮಾಡ್ಬೇಕಾದ್ರೆ ಮೊದಲೇ ನೀವು ಯೋಚನೆ ಮಾಡಿ ಕಟ್ಟೋದಕ್ಕೂ ಆಮೇಲೆ ಸರಿಪಡಿಸೋದಕ್ಕೂ ಭಾಳ ಡಿಫ್ರೆನ್ಸ್ ಇದೆ. ಆಮೇಲೆ ಸರಿಪಡಿಸ್ಬೇಕಾದ್ರೂ ಸಾಧ್ಯ ಇದೆ, ಆದರೆ ನುರಿತ ತಜ್ಞರನ್ನು ಸಂಪರ್ಕ ಮಾಡ್ಬೇಕು. ಮತ್ತೆ ಇನ್ನೊಂದೇನಂದ್ರೆ, ಈ ಒಂದು ಪಾರ್ಟಿಷನ್ ಏನಿದೆ ಆಲ್ರೆಡಿ ಮನೆ ಆಗ್ಬಿಟ್ಟಿತ್ತು, ಅದನ್ನ ನಾವು ಅಡ್ಜಸ್ಟ್ ಮಾಡ್ಬೇಕು. ಹೇಗೆ ಅದರಲ್ಲಿ ನೈಋತ್ಯ ನೀಚ ಸ್ಥಾನ ಅಂತೀವಿ, ಅದ್ರ ಎಫೆಕ್ಟ್ ಕೂಡ ಜಾಸ್ತಿ ಇರುತ್ತೆ. ಅದನ್ನ ನಾವು ಹೊರಗಡೆ ಹಾಕಿ ಮನೆಯ ಕಾಂಪೌಂಡ್ ಅನ್ನ ನಿರ್ಮಾಣ ಮಾಡಿಕೊಂಡು ಮನೆಗೆ ಎಷ್ಟು ಬೇಕೋ ಅಷ್ಟೇ ಕಾಂಪೌಂಡ್ ಇಟ್ಕೊಂಡಿದ್ದೀವಿ. ಓಕೆ, ಈ ಮನೆಗೂ ಕೂಡ ಇವರು ಅಗ್ನಿಮೂಲೆ ಬೆಳೆಸ್ಬಿಟ್ಟಿದ್ರು, ದಕ್ಷಿಣ ಆಗ್ನೇಯ ಓಪನ್ ಮಾಡಿಸಿದ್ದೀನಿ. ಓಕೆ, ಈಗ ಈ ಕಾಂಪೌಂಡ್ ವಿಚಾರದಲ್ಲಿ ಎಲ್ಲ ರೀತಿಯಿಂದ ಸಕ್ಸಸ್ ಆಯಿತು. ಮತ್ತೆ ಪಶ್ಚಿಮದು ಕುತ್ತು ಹೊಡಿತಾ ಇರೋದು ತೋರಿಸ್ತೀನಿ ಬನ್ನಿ. ಈ ರಸ್ತೆ ಏನಿದೆ, ಈ ರಸ್ತೆ ಈ ಒಂದು ಪ್ರಾಪರ್ಟಿಗೆ ಪಶ್ಚಿಮ ರಸ್ತೆ ಆಗಿದೆ. ಈ ಪಶ್ಚಿಮ ರಸ್ತೆ ನಮ್ಮ ಬಿಲ್ಡಿಂಗಿಗೆ ಅಥವಾ ನಮ್ಮ ಮನೆಯ ಒಂದು ಇದಕ್ಕೆ ಆವರಣಕ್ಕೆ ಇದು ಕುತ್ತಾಗಿ ಪರಿಣಮಿಸ್ತಾ ಇತ್ತು. ಹಾಗಾಗಿ ಆಗಲೇ ಹೇಳಿದ್ವಲ್ಲ, ಇದನ್ನು ನಾವು ಸ್ಟೋರ್ ರೂಮ್ ಅನ್ನು ಮಾಡಿಕೊಂಡು ಈ ಕುತ್ತನ್ನು ಕೂಡ ಅವಾಯ್ಡ್ ಮಾಡಿದೀವಿ. ಈ ಒಂದು ಜಮೀನಲ್ಲಿ 1 ಎಕರೆ ಜಮೀನಲ್ಲಿ ಪಾರ್ಟಿಷನ್ ಮಾಡಿ ಸಕ್ಸಸ್ ಮಾಡಬೇಕು. ಗೊತ್ತಾಗುತ್ತೆ ನನಗೆ ಇದು ಸಕ್ಸಸ್ ಆಗುತ್ತೆ, ಗ್ಯಾರಂಟಿ ಗೊತ್ತಾಯ್ತು ನನಗೆ ಸಕ್ಸಸ್ ಆಗುತ್ತೆ ಅಂತ. ಸಂಪು ಕರ್ಣರೇಖೆಗೆ ಮಾಡಿ ಸಂಪು ಟಚ್ ಮಾಡಿ ಸಕ್ಸಸ್ ಮಾಡಬೇಕು ಅನ್ನೋ ಒಂದೇ ಕಾರಣದಿಂದ ನಾನು ಅಲ್ಲಿ ಒಂದು ಚಿಕ್ಕದಾಗಿ ಒಂದು ಸಂಪು ಮಾಡಿದ್ದೇವೆ. ಎಷ್ಟಿದೆ ಅಂತ ಹೇಳಿದ್ರಿ ಸರ್? 4x4 4x4 ಇಷ್ಟು ದೊಡ್ಡ ಮನೆಗೆ ಬರೀ 4 ಅಡಿಗೆ 5 ಅಡಿ ಸಂಪು ಅಷ್ಟೇ ಮಾಡಿರೋದು. ಅಷ್ಟೇ ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ, ಒಂದೇ ಚಮತ್ಕಾರ ಅಂತ ಹೇಳ್ಬೋದು. ಹೌದು, ಅದ್ಭುತ. ಇದು ನಿಜವಾಗ್ಲೂ ಹೇಳ್ತೀನಿ, ಒಂದೇ ತಿಂಗಳಲ್ಲಿ ಆಗಿರೋದು, 27 ದಿನಗಳಲ್ಲಿ, 1 ತಿಂಗಳಲ್ಲಿ 27 days. ಅಂದ್ರೆ ಅವರೇ ಆ ರೀತಿ ಶಾಕಿಂಗ್ ನ್ಯೂಸ್ ನನ್ಗೆ ಕೊಟ್ರು. ಏನೋ ಆಗ್ಬಿಡ್ತೇನೋ ಅಂತ ಓಡ್ ಬಂದೆ. ಆದ್ರೆ ಕೊನೆಗೆ ಸಂತೋಷದ ವಿಷಯ ಕೊಟ್ರು, ಸಂತೋಷದ ವಿಚಾರ ಕೊಟ್ರು. ದೇವರಾಣಿಗೆ ಕಣ್ಣಲ್ಲಿ ನೀರುವಂತ ಸಂತೋಷದ. ಆದ್ರೆ ಮೊದಲನೇ ದಿನ ನಿಮ್ಮ ಅಪ್ಪ ನಂಬುದ್ರ ನಾನು ವಾಸ್ತವ ವಿಚಾರದಲ್ಲಿ ಇಲ್ಲ, ಯಾರು ನಂಬಿಲ್ಲ. ಇವರೊಬ್ಬರು ಬಿಟ್ಟು ನನ್ನ ಮೇಲೆ ನಂಬಿಕೆ ಯಾರಿಗೂ ಇರ್ಲಿಲ್ಲ. ಆದರೆ ಈ ಸಕ್ಸಸ್ ಆದ್ಮೇಲೆನೆ ಎಲ್ಲಾರ್ಗು ನಂಬಿಕೆ ಬಂತು. ಗೊತ್ತಾಗಲ್ಲ, ಕಾರಣ ಎಲ್ಲರೂ ಏನ್ ಹೇಳ್ತಾರೆ, ಈ ಕರ್ಣರೇಖೆ ಟಚ್ ಆಗ್ಬಾರ್ದು, ಕನೆಕ್ಟ್ ಆಗ್ಬಾರ್ದು, ಇಲ್ಲ ಪೂರ್ವದಲ್ಲಿ ಇರಬೇಕು, ಇಲ್ಲ ಉತ್ತರದಲ್ಲಿ ಇರಬೇಕು ಅಂತ ನಮ್ಮ ಬುಕ್ಸ್ ಅಲ್ಲೆಲ್ಲ ಬರ್ದ್ಬಿಟ್ಟವ್ರೆ. ಹೌದು. ಆದ್ರೆ ನಾನು ಒಬ್ಬನೇ ಇಡೀ ಭಾರತ ದೇಶದಲ್ಲಿ ಕನೆಕ್ಟ್ ಆಗ್ಬೇಕು ಅಂತ ಹೋರಾಟ ಮಾಡ್ತಾ ಇರೋದು. ಇದ್ರ ಜೊತೆಗೆ ಅನಗ ವಾಸ್ತು ಕೈ ಜೋಡಿಸಿದ್ದಾರೆ, ಧ್ರುವ ವಾಸ್ತು ಅವರು ಕೈ ಜೋಡಿಸಿದ್ದಾರೆ ನಮ್ಮ ಜೊತೆ. ಏನಂದ್ರೆ ಮಾಡ್ಲೇಬೇಕಾಗುತ್ತೆ, ರಿಸಲ್ಟ್ ಇರೋದ್ರೆ ಮಾಡ್ಬೇಕಾಗುತ್ತೆ, ರಿಸಲ್ಟ್ ಇರೋದನ್ನ ಯಾರು ಮಾಡೋದಕ್ಕಾಗಲ್ಲ. ನೋಡಿ, ಓನರ್ ಹೇಳ್ತಾ ಇದಾರೆ ನೋಡಿ. ಹೌದಾ? ಈಗ ವಿಚಾರಕ್ಕೆ ಬರೋಣ. ಇದು ನೋಡಿ, ಇದು ಬಂದು ಕರ್ಣರೇಖೆಗೆ ಟಚ್ ಆಗ್ಲೇಬೇಕು. ಯಾಕೆಂದ್ರೆ ತಾತನ ಆಸ್ತಿ ಮೊಮ್ಮಕ್ಕಳು ಅನುಭವಿಸಬೇಕು, ತಿನ್ನಬೇಕು, ಅನುಭವಿಸಬೇಕು ಅನ್ನುವಂತ ಒಂದು ಶಾಸ್ತ್ರ ಇದು ಪ್ರೂವ್ ಮಾಡಿ ತೋರಿಸುತ್ತೆ. ನಮ್ಮ ಹಿಂದೂಗಳ ವಿಚಾರದಲ್ಲಿ ಬಂದಾಗ ಯಾವ ಜಾಗದಲ್ಲೂ ಕೂಡ ಕನೆಕ್ಷನ್ ಕೊಡ್ತಾ ಇಲ್ಲ. ಅದಕ್ಕೆ ಕೇಸುಗಳು, ಕಿತ್ತಾಟಗಳು, ಒಡೆದಾಟಗಳು, ಪೊಲೀಸ್ ಸ್ಟೇಷನ್ಗಳು, ದ್ವೇಷಗಳು ಎಲ್ಲ ನಡೀತಾ ಇದ್ದಾವೆ. ಇದು ಏನ್ ಮಾಡ್ತವೆ, ಅನ್ಯೋನ್ಯತೆಯನ್ನ ಕ್ರಿಯೇಟ್ ಮಾಡ್ತದೆ. ಟಚ್ ಆಗಿಲ್ಲ ಅಂದ್ರೆ ವ್ಯಾಜ್ಯಗಳನ್ನ ಕ್ರಿಯೇಟ್ ಮಾಡಿ. ಹೌದು, ಟಚ್ ಆದ್ರೆ ಇಲ್ಲ ನೀನ್ ಚೆನ್ನಾಗಿರೋ, ಇಲ್ಲ ನಾನ್ ಚೆನ್ನಾಗಿರ್ತೀನಿ, ಇಬ್ರಿಬ್ರು ಚೆನ್ನಾಗಿರೋಣ, ಅನ್ಯೋನ್ಯತೆಯನ್ನ ಬೆಳೆಸುತ್ತೆ. ಹೌದು. ಇಲ್ಲಿ ಏನಾಗುತ್ತೆ ಅಂದ್ರೆ, ಇಲ್ಲ ನೀನ್ ಇರ್ಬೇಕು, ಇಲ್ಲ ನಾನಿರ್ಬೇಕು, ಆ ರೀತಿ ಕಿತ್ತಾಟಗಳಾಗ್ತವೆ, ಪಿತೃದೋಷಗಳು ಬರ್ತವೆ. ಹೌದು, ಅರ್ಥ ಆಯ್ತಲ್ಲ? ಇದು ಪಿತೃದೋಷ ಬರಲ್ಲ, ಅನ್ಯೋನ್ಯತೆಯನ್ನ ಬಾಂಧವ್ಯವನ್ನ ಕ್ರಿಯೇಟ್ ಮಾಡ್ತದೆ. ಟಚ್ ಆಗ್ಬಾರ್ದು ಅಂತ ಹೇಳ್ತಾ ಇದ್ದಾರೆ ಪುಣ್ಯಾತ್ಮರು. ಏನು ಮಾಡ್ಲಿ ಅಂತ ಅವ್ರಿಗೆಲ್ಲ. ಸರ್, ಈಗ ನಾನು ಬಂದೆ, ಹೌದಲ್ವಾ? ಬಂದ ಮೇಲೆ ಕೆಲವೊಂದು ಮಿಸ್ಟೇಕ್ಸ್ ಇತ್ತು, ಹೌದಲ್ವಾ? ಮೊದಲು ಹೆಂಗಿತ್ತು ನಿಮ್ಮ ಜೀವನ? ಸರ್, ಮೊದಲೇನಂದ್ರೆ ಇವಾಗ ನಾವು ಏನ್ ಮಾಡ್ತಾ ಇದ್ರಿ, ದುಡಿತಾ ಇದ್ರಿ, ಅದು ಕೈ ಸೇರ್ತದೆ. ಬಟ್ ಹೌದಲ್ವಾ? ಸರಿ, ಓಕೆ, ಇರ್ಲಿ ಹೇಳಿ. ಇಲ್ಲ, ಅದು ಪರಿಶ್ರಮ. ಮೊದಲು ಹೆಂಗಿತ್ತು? ಮೊದಲು ನಾನು ಬರೋಕ್ ಮೊದಲು ನೀವ್ ಹೆಂಗಿದ್ರಿ? ಪರಿಶ್ರಮ ಜಾಸ್ತಿ, ಫಲ ಕಮ್ಮಿ. ಕಾಲ ಕಮ್ಮಿ ಇತ್ತು ಅಂತ ಹೇಳ್ತಾ ಇದ್ರಿ. ಹಾ, ಹೌದು. ಓಕೆ, ನಿಮ್ಮ ಡ್ಯೂಟಿ ಏನು ಆಕ್ಚುಲಿ? ನಮ್ದು ನಾವು ಹೋಟ್ಲ್ ಇದೆ, ಹಾ, ಕ್ಯಾರೆಟ್ ಬಿಸ್ನೆಸ್ ಮಾಡ್ತೀವಿ. ಬಿಸ್ನೆಸ್ ಮಾಡ್ತೀರಿ, ವ್ಯವಸಾಯ ಮಾಡ್ತೀರಿ, ಆಮೇಲೆ ವ್ಯವಸಾಯ ಮಾಡ್ತೀರಿ. ಈಗ ಆವಾಗ ಹೇಗಿತ್ತು ಕಷ್ಟ ಸುಖ, ಇವಾಗ ಹೇಗಿತ್ತು? ಇವಾಗ ಫಾರ್ ಬೆಟರ್. ಹೌದಾ? ಹಾ. ಓಕೆ, ನಾನು ಬಂದ ಮೇಲೆ ನಿಮ್ಮ ಅಪ್ಪ ನಮ್ಮ ಪ್ರತಿಕ್ರಿಯೆ ವಾಸ್ತು ಹೇಗಿತ್ತು? ಪ್ರಕಾರವಾಗಿ ಅವರು ವಾಸ್ತುನ ಇದೆಲ್ಲ ಮಾಡೋದು ನಿಜನಾ, ಆಗುತ್ತಾ?
ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ದಿನ ಆದ್ಮೇಲೆ ಸಕ್ಸಸ್ ರೇಟ್ ಅವ್ರಿಗೆ ಗೊತ್ತಾಗುತ್ತೆ. ಗೊತ್ತಾದ್ಮೇಲೆ ಅವ್ರು ಹೇಳ್ತಾರೆ ನಿಜ ಇದು ಮಾಡ್ಬೇಕು. ಹಾಗಾಗಿ ಇವತ್ತು ಅವ್ರ ಫ್ರೆಂಡ್ ಮನೆಗೂ ನಿಮ್ನೆ ಸಜೆಸ್ಟ್ ಮಾಡ್ತಾ ಇದ್ದಾರೆ. ಅಷ್ಟು ಮಟ್ಟಿಗೆ ನಂಬಿದ್ದಾರೆ. ತಂದೆಗೆ ಧನ್ಯವಾದಗಳು. ಸಂತೋಷ ಆಗುತ್ತೆ. ಓಕೆ, ಒಂದು ಈಗ ಇದೆಲ್ಲ ಆದ್ಮೇಲೆ ನಾನು ತಾತನ ಆಸ್ತಿ, ನೈಋತ್ಯ ಅಂದ್ರೆ ತಾತನ ಆಸ್ತಿ, ಹಿರಿಯರ ಆಸ್ತಿ, ಪಿತೃಗಳ ಆಸ್ತಿ, ಈಶಾನ್ಯ ಅಂತಂದ್ರೆ ವಂಶ ತಿನ್ನುತ್ತೆ ಅಂತ ನಾನು ಘೋಷಣೆ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಪರಿಚಯ ಮಾಡ್ತಾ ಇರೋದು ಭಾರತ ದೇಶದಲ್ಲಿ ನಮ್ಮ ವಿಶಾಲ ವಾಸ್ತು. ನೀವು ಹೇಳೋದ್ರ ಪ್ರಕಾರ ತಾತನ ಆಸ್ತಿ ಮೊಮ್ಮಗಳಿಗೆ ಸೇರ್ತದೆ ಅನ್ನೋದು 100ಕ್ಕೆ 200 ಸತ್ಯ. ಸತ್ಯ ಸೇರುತ್ತೆ. ಅದು ಎಲ್ಲಾದ್ರೂ ಇರ್ಲಿ, ಹೇಗಾದ್ರೂ ಇರ್ಲಿ, ನಿಮ್ಗೆ ತಿಳಿದಿರ್ಲಿ, ಆಸ್ತಿ ತಿಳಿದಿರ್ಲಿ, ವಾಸ್ತು ಪ್ರಕಾರ ನೀವು ಕರ್ನಾಟಕ ಸಂಪ್ ಮಾಡಿದ್ರೆ ಅದು ತಿಳಿಯುತ್ತೆ, ಬಂದೇ ಬರುತ್ತೆ. ಖಂಡಿತ ಬರುತ್ತೆ. ಖಂಡಿತ ನಿಮ್ಗೆ ಯಾವ್ದು ಬಂತು? ನಮಗೂ ಬಂದಿದೆ. ಎಷ್ಟು ಕೋಟಿ ಆಸ್ತಿ ಬಂದಿದೆ? ಒಂದು 7-8 ಕೋಟಿ ಆಸ್ತಿ ಬಂದಿದೆ. ಅದಿನ್ನ ಡಿಸ್ಪ್ಲೇ ಮಾಡೋದು ಬೇಡ. ಬಂದಿದೆ, 100% ಬಂದಿದೆ. ಯಾರ ಕಾರಣದಿಂದ ಬಂದಿದೆ? ತಾತನ ಆಸ್ತಿನೇ ಬಂದಿದೆ. ತಾತನ ಆಸ್ತಿನೇ ಬಂದಿದೆ. ವೆರಿ ಗುಡ್. ಮತ್ತೆ ನಿಮ್ಮ ಇದು ಈ ತರ ಮಾಡಿದ್ರೆ ನಿಮ್ಮ ತಾತ ಅಂತಲ್ಲ, ನಿಮ್ಮ ಅಜ್ಜಿ ಆಸ್ತಿ ಕೂಡ ಬರ್ಬೋದು. ಬಂದಿದೆಯೇನಾರ? ಇನ್ನು ಮಾಹಿತಿ ಇದೆ ಅದ್ರ ಬಗ್ಗೆ ನಾವಿನ್ನು ಏನು ಡಿಸ್ಕಸ್ ಮಾಡಿ. ಏನಾರ ಬೆನಿಫಿಟ್? ತಾಯಿಗೆ ಇವಾಗ ಕೇಸುಗಳೆಲ್ಲನೂ ನಮ್ಮ ಅವ್ರ ಅಣ್ಣವರು ಭಾಗ ಕೊಡ್ಬೇಕಾಗಿದ್ದು ಕೊಡ್ತಾ ಇರ್ಲಿಲ್ಲ. ಇವಾಗ ಅವ್ರು ಹೇಳ್ತಾ ಇದಾರೆ ಯಾವ್ದು ನೀವು ತಗೊಳ್ಳಿ, ನಮ್ಗೆ ಹೋಗೋಣ. ಒಂದಾಯ್ತು. ಮತ್ತೆ ಇನ್ನ ಬಿಸ್ನೆಸ್ ವಿಚಾರದಲ್ಲಿ ಅವಾಗ್ಲಿಂದ ನಮ್ಮ ಬಿಸ್ನೆಸ್ ಸುಗಮವಾಗಿ ನಡೀತಾ ಇದೆ. ತೊಂದರೆ ಇಲ್ಲ, ಟೆನ್ಷನ್ ಇಲ್ಲ. ಮತ್ತೆ ಇನ್ನೇನಾರ ಆಸ್ತಿ ಪಾಸ್ತಿಗಳೇನಾರ ಮತ್ತೇನಾರ ಸಿಗೋ ಚಾನ್ಸಸ್ಗಳು ಬೇರೆ ಕಡೆ? ಅದು ಮಾತುಕತೆ ಇದೆ, ಬಟ್ ಇನ್ನೂ ಅದ್ರ ಬಗ್ಗೆ ಕ್ಲೀನ್ ಆಗಿ ಮಾಹಿತಿ ಇಲ್ಲ. ಓಕೆ, ಏನಾರ ಖಂಡಿತ ಇದೆ ಅಂತ ಇದೆಯಾ? ಖಂಡಿತ ಇದೆ. ಓಕೆ, ಅದೇನು ಅದು ಅಪ್ರಾಕ್ಸಿಮೇಟ್ ಎಷ್ಟು ಎಕರೆ ಇರ್ಬೋದು ಅಂದಾಜು? ಅದು ಒಂದು 2-2.5 ಎಕರೆ ಇರ್ಬೋದು. ಮತ್ತೆ ಇನ್ನೊಂದು 2 ಎಕರೆ ಅದು ತಾತಂದೇನಾ? ಅವಾಗ ಸಿಕ್ಕಿರೋ ತಾತ ಅವ್ರ ಅಪ್ಪ, ಅದು ಇದು ತಾತ ಏನು ಪಿತ್ರಾರ್ಜಿತ ಆಸ್ತಿ ಅಂತ ನೀವು ಹೇಳ್ತಾ ಇದ್ದೀರಾ? ಮೊದಲು ಸಿಕ್ಕಿದ್ದು ಒಂದು 4.5 ಎಕರೆ. 4 ಎಕರೆ. ಮತ್ತೆ ಖರಾಬು ಅದೆಲ್ಲ ಏನಿಲ್ಲ. 4 ಎಕರೆ. ಇದು ಮತ್ತೆ ಒಂದು 2.5 ಎಕರೆ, ಒಂದು 6.5 ಎಕರೆ. 6.5 ಎಕರೆ ಜಮೀನ್ದಾರ ನೋಡಿ ಸಿಕ್ಕಿರೋದು ಅವ್ರಿಗೆ ಸಂತೋಷ, ನಮಗಾಗ್ತಾ ಇದೆ. ಯಾಕೆ ನನಗೇನು ಕೊಡ್ತಾರ? ಯಾಕೋ ನನಗೂ ಅಂತ ಸಂತೋಷ. ಯಾಕೆಂದ್ರೆ ಇವರು ನಮ್ಮ ಕ್ಲೈಂಟ್ ಅಂತ ತಗೋಬಾರ್ದು, ನಮ್ಮ ಫ್ಯಾಮಿಲಿ ಅಂತ ನಮ್ಮ ಫ್ಯಾಮಿಲಿ ಅಂತಾನೆ ತಗೊಂಡು ಹೋಗ್ಬೇಕು. ಇದು ನನ್ನ ಒಂದು ಈಗ ನಂದೊಂದು ವೀಕ್ಷಕರಲ್ಲಿ ಏನ್ ಮನವಿ ಇದೆ ಅಂದ್ರೆ, ನೋಡಿ ಇವರು ವಾಸ್ತುಗೆ ಕರೆದ ಮೇಲೆ ವಾಸ್ತು ತಿಳಿಸ್ಕೊಟ್ವಿ, 1 ತಿಂಗಳಲ್ಲಿ ಮಾಡ್ಕೊಂಡಿದ್ದಾರೆ. ಇದನ್ನ ಗಮನಿಸಿ, ಆಕ್ಷನ್ ತಗೋಬೇಕು. ಸುಮ್ಮನೆ ಕತೆ ಕೇಳೋದಲ್ಲ, ವಾಸ್ತು ಅಂದ್ರೆ ಕತೆ ಕೇಳೋದಲ್ಲ, ಅದನ್ನ ಮಾಡ್ಕೋಬೇಕು. ಆ ರೀತಿಯಾಗಿ ಹೆಂಗ್ ಹೇಳಿರ್ತೀವೋ ಹಂಗ್ ಬುದ್ಧಿವಂತಿಕೆಯಿಂದ ಮಾಡ್ಕೊಂಡ್ರೆ ರಿಸಲ್ಟ್ ಬರುತ್ತೆ. ಅದಕ್ಕೆ ಸಾಕ್ಷಿ ಇಲ್ಲಿದೆ. ನಿಮಗೆ ಮಾಡ್ಕೊಂಡ್ರು ಸಹ ತೋರ್ಸ್ಕೊಂಡ್ ಬಂದಿದೀವಿ. ಈಗ ಇತ್ತು ಸಾಕ್ಷ್ಯ ತೋರಿಸ್ತಾ ಇದೀವಿ. ಇನ್ನು ಏನ್ ಸಾಕ್ಷ್ಯ ಬೇಕು? ಅವರೇ ಹೇಳ್ತಿದ್ದಾರೆ 1 ತಿಂಗಳು ಅಂತೇಳಿ. ವಾಸ್ತು ಅಂದ್ರೆ ಜ್ಯೋತಿಷ್ಯ ಅಲ್ಲ, ವಾಸ್ತು ಅಂದ್ರೆ ಪ್ರಾಕ್ಟಿಕಲ್. ಅದು ಆಕ್ಷನ್ ಇರಬೇಕು, ಸೈಟಲ್ಲಿ ಅದನ್ನ ನಾವು ಮಾಡ್ಕೋಬೇಕು. ಅಂದ್ರೆ ಪರಿಹಾರ ಗ್ಯಾರಂಟಿ, ಶತಸಿದ್ಧ ಅಂತ ಹೇಳ್ತೀವಿ. ಇದಕ್ಕೆ ಮೊದಲು ನಾವು ಬರೋಕ್ ಮೊದಲು ಸರ್ ಪ್ರಶ್ನೆ ದಯವಿಟ್ಟು ಹೇಳಿ. ಯಾರಾದ್ರೂ ಸ್ವಾಮಿಗಳಾಗ್ಲಿ ವಾಸ್ತುದವರಾಗ್ಲಿ ಹೇಳ್ತಾ ಇದ್ರು, ಒಬ್ಬೊಬ್ರು ಒಂದೊಂದ್ ರೀತಿ ಹೇಳೋದು. ಅದು ಈಗ ಅದು ಸರ್ಟಿಫೈಡ್ ಇರಲ್ಲ, ಕೇಳಿರಲ್ಲ, ಇದು ಅಲ್ಲಿ ಮಾಡ್ಬೇಕು, ಅದು ಇಲ್ಲಿ ಮಾಡ್ಬೇಕು. ಬಟ್ ಅದು ಸತ್ಯ ಅಲ್ಲ ಅಂತ ಆಮೇಲೆ ಗೊತ್ತಾಯ್ತು. ಮಾಡ್ಕೊಂಡಿಲ್ಲ. ನೀವು ಹೇಳಿದ್ದು ಅವ್ರು ಹೇಳಿದ್ ಮಾಡ್ಕೊಂಡಿಲ್ಲ, ಮಾಡಿಲ್ಲ. ನೋಡಿ ಇದನ್ನೇ ಹೇಳ್ತಾ ಇರೋದು. ಯಾಕಂದ್ರೆ ಅವರು ಆಗಲ್ಲ ಅನ್ನೋ ಒಂದು ಮಾತು ಹೇಳಿದ್ರು, ಹೌದಲ್ವಾ? ಯಾಕಂದ್ರೆ ಕುತ್ತುಗಳು ಬೇರೆ ಇತ್ತಲ್ವಾ, ಹೇಳ್ಬಿಟ್ಟಿದ್ರು ಅವರು. ಆಯ್ತಾ? ಇನ್ನೊಂದು ಕುತ್ತುಗಳು ಬೇರೆ ಇತ್ತು ಸರ್. ಅಲ್ಲಿ ಅಗ್ನಿಮೂಲ ಕೂತು, ಇಲ್ಲಿ ಪಶ್ಚಿಮಕ್ಕೆ 2 ಕಡೆ ಬಾಕುಗಳು ಹೊಡಿತಾ ಇದ್ರೆ, ಒಂದು ಬಾಕಕ್ಕೆ 1 ಬಾಣಕ್ಕೆ ತಪ್ಪಿಸ್ಕೊಳಕ್ ಆಗಲ್ಲ. ಇನ್ 2 ಬಾಣಕ್ಕೆ ಹೆಂಗ್ ತಪ್ಪಿಸ್ಕೊಳ್ಳೋದು? ಇರೋದನ್ನ ಯಾರು ಮುಟ್ಟಲ್ಲ ಸರ್, ಮುಟ್ಟಲ್ಲ. ಆದ್ರೆ ಅದನ್ನ ರಿಸಲ್ಟ್ ಕೊಡ್ಬೋದು ಅಂತ ಪ್ರೂವ್ ಮಾಡಿರೋದು ವಿಶಾಲ ವಾಸ್ತು ಮತ್ತೆ ಅನಗ ವಾಸ್ತು. ಸರ್ ಇದು ಮ್ಯಾಥಮೆಟಿಕ್ಸ್ ಇದ್ದಂಗೆ, ಫಾರ್ಮುಲಾ ಕರೆಕ್ಟ್ ಆಗಿ ರಿಸಲ್ಟ್ ಬಂದೇ ಬರುತ್ತೆ. ದಿಸ್ ಇಸ್ ದ ಮೇನ್ ಪಾಯಿಂಟ್. ಒಂದೇ ಪಾಯಿಂಟ್ ಅಲ್ಲಿ ಎಗಸ್ಬಿಟ್ರು ಸೈನ್ಸ್. ಹೌದು, ಎಲ್ಲರೂ ಏನ್ ಅನ್ಕೊಂತಾರೆ, ಇದೇನೋ ಈ ಪುಸ್ತಕ ನೋಡಿ ಮಾಡ್ಬೋದು ಅನ್ಕೊಂತಾರೆ. ವಾಸ್ತು 100% ಪ್ರಾಕ್ಟಿಕಲ್. ಹೌದು, 99% ಅಲ್ಲ, 100% ಪ್ರಾಕ್ಟಿಕಲ್. ಪ್ರಾಕ್ಟಿಕಲ್ ಆಗಿ ಕಲಿಬೇಕು. ಪ್ರಾಕ್ಟಿಕಲ್ ಆಗಿ ನಾವು ಅದನ್ನ ವ್ಯವಸ್ಥಿತವಾಗಿ ಮಾಡಿಕೊಟ್ಟಾಗ ಮಾತ್ರ ರಿಸಲ್ಟ್. ನಿಮಗೆ ಈ ವಿಚಾರದಲ್ಲಿ ಅನಗ ವಾಸ್ತು ಮತ್ತೆ ವಿಶಾಲ ವಾಸ್ತು, ಈ ಧ್ರುವ ವಾಸ್ತು, ಈ ರೀತಿಯ ನಮ್ಮ ಟೀಮ್ ವರ್ಕ್ ಏನಿದೆ, ಟೀಮ್ ಬಂದು ರೆಡಿ ಮಾಡಿದ್ವಲ್ವಾ, ಈ ಟೀಮ್ ವರ್ಕ್ ಏನಿದೆ ಅವರಿಗೆ ನಿಮ್ಮ ದಯವಿಟ್ಟು ಮನಸಾರೆ ಒಂದು ಆಶೀರ್ವಾದ ಏನು? ದಯವಿಟ್ಟು ಸರ್ ಇದೇ ರೀತಿ ನಮ್ಮ ಹಿಂದೂಗಳಲ್ಲಿ ಯಾರ್ಯಾರಿಗೆ ತೊಂದರೆ ಆಗಿದೆ ಅವ್ರಿಗೆ ನೀವು ಮಾಡ್ತಾ ಇರೋದೇ ತುಂಬಾ ಅನುಕೂಲ. ಇದು ಯಾಕಂದ್ರೆ ಹೇಳ್ಬೇಕಂತಲ್ಲ, ಇವಾಗ ಅವ್ರನ್ನ ದಾರಿ ತಪ್ಪಿರೋನ್ನ ಸರಿ ದಾರಿಗೆ ತರ್ತಾ ಇರೋದು. ಅದು ಫ್ಯೂಚರ್ ಅಲ್ಲಿ ಪ್ರತಿಫಲ ನಿಮ್ಗೆ ಇರ್ತದೆ. ಅದು ಯಾರೇ ಮಾಡಿರ್ಬೋದು, ಏನೇ ಮಾಡಿರ್ಬೋದು, ಯಾರ ದಾರಿ ತಪ್ಪಿಸಿರೋ ದಾರಿಯಲ್ಲಿ ತಂದ್ಬಿಟ್ರೆ ಒಂದಲ್ಲ ಒಂದ್ ರೀತಿ ಅವ್ರ ಕಡೆಯಿಂದ, ಪ್ರತಿಯೊಬ್ಬರ ಕಡೆಯಿಂದ ಆಶೀರ್ವಾದ ಇದ್ದೇ ಇರ್ತದೆ. ತುಂಬಾ ಧನ್ಯವಾದಗಳು ಸರ್ ತಮಗೆ. ಓಕೆ ವೀಕ್ಷಕರೇ, ಇಷ್ಟೊತ್ತಿನವರೆಗೂ ನಮ್ಮ ಗುರುಗಳಿಂದ ಮತ್ತು ಇಲ್ಲಿ ಕರ್ಣರೇಖೆಯಿಂದ ಲಾಭ ಪಡೆದಂಥ ವೀಕ್ಷಕರಿಂದ
ಇಲ್ಲಿ ಕರ್ಣರೇಖೆಯಿಂದ ನಮಗೆ ಎಷ್ಟು ಅನುಕೂಲತೆಗಳಾಗತ್ತೆ ಅನ್ನುವುದನ್ನು ಕ್ಲಿಯರಾಗಿ ನಮ್ಮ ಗುರುಗಳ ಮುಂದೆ ಎಲ್ಲ ವಿವರವಾಗಿ ಹೇಳಿದ್ದಾರೆ. ಎಲ್ಲ ಜನರಲ್ಲಿ ನಾನು ಕೇಳಿಕೊಳ್ಳೋದಿಷ್ಟೇ, ನೀವು ಎಲ್ಲೆಲ್ಲೋ ಸಂಪುಗಳನ್ನು ಮಾಡೋಕ್ಕಿಂತಲೂ ಕರ್ಣರೇಖೆಗೆ ಟಚ್ ಆಗಿಬಿಟ್ಟು ಕರೆಕ್ಟಾಗಿ ಕರ್ಣರೇಖೆಗೆ ಟಚ್ ಆಗಿಬಿಟ್ಟು ಸಂಪು ಮಾಡಿದಾಗ ನಿಮ್ಮಲ್ಲಿರೋ ಸಮಸ್ಯೆಗಳಿಗೆ ತುಂಬ ಅನುಕೂಲತೆಗಳು ಮತ್ತು ಪರಿಹಾರಗಳು ಸಿಗುತ್ತವೆ. ಹೀಗಾಗಿ ನೀವು ಕರ್ಣರೇಖೆಗೆ ಸಂಪು ಮಾಡಿಕೊಂಡು ನಿಮ್ಮ ವಂಶ ಪರಂಪರೆಯಾಗಿ ಯುಟಿಲೈಸ್ ಆಗುವಂಥ ಆಸ್ತಿ ಪಾಸ್ತಿ ಅಥವಾ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ವಂಶ ಪರಂಪರೆಯಾಗಿ ಉಪಯೋಗ ಆಗುವ ಹಾಗೆ ಇದನ್ನು ಅನುಭವಿಸುವಂಥ ಒಂದು ಭಾಗ್ಯ ಸಿಗುವುದರಿಂದ ದಯವಿಟ್ಟು ಎಲ್ಲರೂ ಬೇರೆ ಬೇರೆ ವಿಚಾರ ಮಾಡೋಕ್ಕಿಂತಲೂ ಈ ಕರ್ಣರೇಖೆಗೆ ಮಹತ್ವವನ್ನು ಕೊಟ್ಟು ತುಂಬ ಅದರ ಬಗ್ಗೆ ಬೇರೆ ಬೇರೆ ಉದಾಹರಣೆಗಳೆಲ್ಲ ಕೊಟ್ಟಿದ್ದೇವೆ. ಅದನ್ನೆಲ್ಲ ನೀವು ವೀಕ್ಷಣೆ ಮಾಡಿ ಇದನ್ನು ಕರ್ಣರೇಖೆಗೆ ಸಂಪು ಮಾಡಿಕೊಂಡು ನೀವು ಪುನೀತರಾಗಿರಿ ಅಂತ ಇಲ್ಲಿ ವೀಕ್ಷಕರಿಗೆ ಕೇಳುತ್ತಾ ಇದ್ದೇನೆ. ವೀಕ್ಷಕರೇ, ಈ ವಿಚಾರದಲ್ಲಿ ಈ ವಿಡಿಯೋದಲ್ಲಿ ಇಲ್ಲೆಲ್ಲ ರಿಸ್ಕ್ ತಗೊಳ್ಳೋದಕ್ಕೆ ನಾವೊಬ್ಬರೇ ರಿಸ್ಕ್ ತಗೊಂಡಿಲ್ಲ. ಇದರಲ್ಲಿ ಅನಗ ವಾಸ್ತು ಆಗ್ಬೋದು, ನಮ್ಮ ವಿಶಾಲ ವಾಸ್ತು ಆಗ್ಬೋದು, ಈ ಧ್ರುವ ವಾಸ್ತು ಆಗ್ಬೋದು, ತುಂಬ ಕೋಪರೇಟು ತುಂಬ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಓಕೆ, ನಾವೊಬ್ಬರೇ ಒಬ್ಬರೇ ಡ್ಯಾನ್ಸ್ ಆಡೋದಕ್ಕೆ ಆಗೋದಿಲ್ಲ. ವಾಸ್ತು ಅಂತಂದರೆ 4 ಕೈ ಇಡೀ ಹಾಕ್ಲೇಬೇಕು. ಸೊ ಅದರಲ್ಲಿ ಈ ಧ್ರುವ ವಾಸ್ತು ಅವರು ಕೂಡ ಒಬ್ಬರು. ಸೊ ಹಾಗಾಗಿ ಇವರು ಕೂಡ ತುಂಬ ನಮಗೆ ಕೋಆಪರೇಟ್ ಕೊಟ್ಟಿದ್ದಾರೆ. ಕರ್ಣರೇಖೆ ಎಷ್ಟೊಂದು ಎಫೆಕ್ಟಿವ್ ನಮಗೆ ಇರುತ್ತೆ ಅನ್ನೋದು ಕಣ್ಣಾರ ತೋರಿಸ್ಕೊಟ್ಟಿರೋದರೆ, ಅದಕ್ಕೂ ಕೂಡ ಓನರು ಕೂಡ ಅವ್ರಿಗೆ ಅವರು ಒಂದು ಪ್ರಶಂಸೆ ಕೂಡ ಮಾಡಿದ್ದಾರೆ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ. ಈ ಪ್ರಾಕ್ಟಿಕಲ್ಲಾಗಿ ವಾಸ್ತು ಬರುತ್ತೆ, ಥಿಯರಿ ಬಂದು ಜ್ಯೋತಿಷ್ಯ ಬರುತ್ತೆ. ಹಾಗಾಗಿ ಪ್ರಾಕ್ಟಿಕಲ್ ವಿಚಾರದಲ್ಲಿ ನಮ್ಗೆಲ್ರಿಗೂ ಸಪೋರ್ಟ್ ಮಾಡಿದ್ದಾರೆ. ಧ್ರುವ ವಾಸ್ತುವರೆಗೂ ಕೂಡ ಧನ್ಯವಾದಗಳು. ಓಕೆ, ಒಳ್ಳೇದಾಗಲಿ ಸರ್, ನಿಮಗೂ ಕೂಡ ಒಂದು ಒಳ್ಳೇದಾಗಲಿ. ಗಾಡ್ ಬ್ಲೆಸ್. ಓಕೆ, ಎವ್ರಿಥಿಂಗ್ ಗುಡ್. ಓಕೆ, ಒಳ್ಳೇದಾಗಲಿ ಸರ್. ನಮಸ್ಕಾರ ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಇನ್ನೊಂದು ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮ ಮುಂದೆಗಳಿಗೆ ಬರುತ್ತೇವೆ. ಅಲ್ಲಿವರೆಗೂ ನಮಸ್ಕಾರ. ವೀಕ್ಷಕರೇ, ಇವತ್ತಿನ ಸಂಚಿಕೆ ನಿಮಗೆ ಇಷ್ಟವಾದರೆ ಅದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ, ಇದನ್ನು ಬೇರೆಯವರಿಗೂ ಹಂಚಿಕೊಳ್ಳಿ. ಅವರಲ್ಲಿರುವ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ತಿದ್ದಿಕೊಂಡು ಅವರು ಸುಖ ಜೀವನವನ್ನು ಸಾಗಿಸಲಿ ಅಂತ ಹೇಳುತ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿ ಮುಗಿಸುತ್ತಾ ಇನ್ನೊಂದು ಸಂಚಿಕೆಯೊಂದಿಗೆ ನಿಮ್ಮ ಮುಂದುಗಳಿಗೆ ಬರುತ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ನಮಸ್ಕಾರ.